ಎಸ್ ಜಾನಕಿ ಅಂತ್ಯಕ್ರಿಯೆ ಬೆನ್ನಲ್ಲೇ ಸಂಗೀತ ನಿರ್ದೇಶಕ ಹಂಸಲೇಖ ಸ್ಮಾರಕವನ್ನ ನಿರ್ಮಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಇದನ್ನ ತಿಳಿಸಿ ಈಗಲೇ ಸ್ಮಾರಕಕ್ಕೆ ಜಾಗವನ್ನ ನಿಗದಿ ಮಾಡಿ ಅಂತ ಜಯಮಾಲಾ ಅವರಿಗೆ ವಿಡಿಯೋ ಮೂಲಕ ಹಂಸಲೇಖ ಮನವಿಯನ್ನ ಮಾಡಿದ್ರು. ಅವರಿಗಾಗಿ ಇಲ್ಲೊಂದು ಸ್ಮಾರಕ ಮಾಡುವ ಯೋಜನೆಯನ್ನ ನಾವು ಅವರ ಕುಟುಂಬಕ್ಕೆ ವಿನಂತಿಸಬೇಕು. ಅವರು ಒಪ್ಪಿದರೆ ಈಗಲೇ ಅದಕ್ಕೆ ಒಂದು ಸಿದ್ಧತೆ ಆಗುವ ತರ ಒಂದು ಸೂಕ್ತವಾದ ಜಾಗವನ್ನ ನಿಗದಿಪಡಿಸೋದಕ್ಕೆ ತಾವು ಸರ್ಕಾರಕ್ಕೆ ಮತ್ತು ಬಲ್ಲವರಿಗೆ ತಿಳಿಸುವ ಒಂದು ದೊಡ್ಡ ಮನಸ್ಸು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಕಣ್ಣೀರು, ಹೆತ್ತ ತಾಯಿಯನ್ನೇ ಕಳ್ಕೊಂಡಂತಹ ಭಾವ. ಕರುನಾಡ ಕೋಗಿಲೆಯನ್ನ ಕಳೆದುಕೊಂಡು ಅಭಿಮಾನಿಗಳು ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಅವ್ರು ಮತ್ತೆ ಹುಟ್ಟಿ ಬರ್ತಾರೆ. ಅವ್ರು ತುಂಬಾ ಇನ್ಸ್ಪಿರೇಷನ್ ನಮಗೆಲ್ಲ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಒಂದು ಹೆಣ್ಣಾಗಿ ಈ ಥರ ಸಾಧನೆ ಮಾಡಬೇಕು ಅನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಳಿಗೂ ಅವ್ರನ್ನ ನೋಡಿದಾಗ ಸ್ಫೂರ್ತಿ ಬರುತ್ತೆ. ಇವತ್ತು ಆ ಸ್ಫೂರ್ತಿನ ಕಳ್ಕೊಂಡಿದ್ದೀವಿ. ತುಂಬಾ ದುಃಖ ಆಗುತ್ತೆ. ಅವ್ರು ಆಡಿರೋ ಪ್ರತಿಯೊಂದು, ನಿನ್ನೆ ಬೆಳಿಗ್ಗೆ ಕೂಡ ನಾನು ಮನೇಲಿ ಪ್ರತಿದಿನ ಹಾಕೊಂಡು ಕೇಳ್ತೀವಿ. ಏನೋ ಒಂದು ಬೇಜಾರಿದ್ದಾಗ ಅವ್ರು ಹಾಡು ಕೇಳಿದ್ರೆ ತುಂಬಾ ಖುಷಿ ಆಗ್ತಿತ್ತು, ನೋವು ಮರಿತಿದ್ವಿ. ಇವತ್ತು ಅವ್ರಿಲ್ಲ, ಆದರೆ ಅವ್ರಿಲ್ಲ ಅಂತ ಅಂದ್ಕೊಳ್ಳಲ್ಲ. ಅವ್ರು ದೇವ್ರ ಹತ್ರ ಹೋಗಿದ್ದಾರೆ. ಬಾರದ ಲೋಕಕ್ಕೆ ತೆರಳಿದ ಜಾನಕಿ ಚಿತೆಗೆ ಮೊಮ್ಮಗಳು ಅಪ್ಸರಾ ಅಗ್ನಿಸ್ಪರ್ಶ ಮಾಡಿದ್ದಾರೆ. ಇದಕ್ಕೂ ಮುನ್ನ ತಮ್ಮ ಅಜ್ಜಿಯ ಬಗ್ಗೆ ಮಾತನಾಡಿದ್ದ ಅಪ್ಸರಾ, ಅಜ್ಜಿ ನಮಗೆಲ್ಲ ಸ್ಫೂರ್ತಿ ಎಂದಿದ್ದಾರೆ. ಕರ್ನಾಟಕದ ಜನತೆ ಅಜ್ಜಿಗೆ ಅಪಾರ ಪ್ರೀತಿ ತೋರಿದ್ದಾರೆ. ಅಜ್ಜಿಗೆ ಮೈಸೂರು ಅಂದ್ರೆ ತುಂಬಾ ಇಷ್ಟ ಅಂತ ಜಾನಕಿಗೆ ಮೈಸೂರು ಮೇಲಿನ ಪ್ರೀತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಜಾನಕಿ ಅವರಿಗೆ ಪುತ್ರನಂತೆ ಜೊತೆಯಾಗಿದ್ದು ಅವರ ಫ್ಯಾಮಿಲಿ ಡಾಕ್ಟರ್ ನಿತಿನ್. 2019ರಲ್ಲಿ ಜಾನಕಿ ಅವರಿಗೆ ಸೊಂಟದ ಮೂಳೆ ಮುರಿತವಾದಾಗಲೂ ಚಿಕಿತ್ಸೆಯನ್ನ ನೀಡಿದ್ರು. ಆ ಬಳಿಕ ಜಾನಕಿ ಆರಾಮಾಗಿ ಓಡಾಡ್ಕೊಂಡಿದ್ರು. ಇದೀಗ ಗಾನಕೋಗಿಲೆಯನ್ನ ಕಳ್ಕೊಂಡು ನಿತಿನ್ ಭಾವುಕರಾಗಿದ್ದಾರೆ. 2019 ಅಮ್ಮಗೆ ಮೈಸೂರು ಬಂದಾಗ ಹಿಪ್ ಫ್ರ್ಯಾಕ್ಚರ್ ಆಗಿತ್ತು. ಅವಾಗ ನಾನೇ ಅವ್ರದ್ದು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ದೆ. ಸೊ ಅವಾಗಿಂದ ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ ಥರ ಇದ್ದೀವಿ. ಎಲ್ಲರೂ ನವೀನ್, ಪವನ್ ಅವರೆಲ್ಲ ಯಾವಾಗಲೂ ರೆಗ್ಯುಲರ್ ಟಚ್ ಇರೋರು. ಏನೇ ತೊಂದರೆ ಇದ್ರು ಮೇಡಮ್ ಪಾಪ ನಮ್ಮ ಹತ್ರನೇ ಫಸ್ಟ್ ಮಾತಾಡ್ಬಿಟ್ಟೆ ಮುಂದೆ ಟ್ರೀಟ್ಮೆಂಟ್ ತಗೊಳ್ಳೋರು. ಸೊ ಈಗಲೂ ರೀಸೆಂಟ್ಲಿ ಕೂಡ ಅವ್ರಿಗೆ ಸ್ವಲ್ಪ ಕಾಲದೆಲ್ಲ ಊತ ಎಲ್ಲ ಬಂದಿತ್ತು, ಟ್ರೀಟ್ಮೆಂಟ್ ಆಗಿತ್ತು. ಬಟ್ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟು ಈ ಸತಿ ಈ ಥರ ತೊಂದರೆ ಆಗಿ. ನಾನು ಭಾಳಷ್ಟು ದಿನದಿಂದ ಅಮ್ಮವ್ರನ್ನ ಮೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಈ ರೀತಿ ಮೀಟ್ ಮಾಡ್ತೀನಿ ಅಂತ ರಿಯಲಿ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮವ್ರ ಕಡೆಯಿಂದ ಭಾಳಷ್ಟು ಜನನ ಪರಿಚಯ ಮಾಡಿಕೊಟ್ರು. ಹಾಗೆ ಇವತ್ತು ಬಂದಿದ್ದಕ್ಕೂ ಅಮ್ಮವರಿಗೆ ಒಂದು ಮೇಲ್ ಆ್ಯಂಡ್ ಫಿಮೇಲ್ ವರ್ಷನ್ ಹಾಡ್ತೀನಿ, ಮನೆ ದೇವರು ಸಿನಿಮಾದ್ದು. ಹಿರಿಯ ಗಾಯಕಿ ಎಸ್ ಜಾನಕಿ ಅಗಲಿಕೆಗೆ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಂಬನಿ ಮಿಡಿದಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡೋ ಮುಖೇನವಾಗಿ ಸಂತಾಪವನ್ನು ಸೂಚಿಸಿರುವ ಪ್ರಧಾನಿ ಮೋದಿ, ಸಂಗೀತ ಮತ್ತು ಸಾಂಸ್ಕೃತಿಕ ಜಗತ್ತಿಗೆ ತುಂಬಲಾರದ ನಷ್ಟವಾಗಿದೆ ಅಂತ ಹೇಳಿದ್ದಾರೆ. ಸುಪ್ರಸಿದ್ಧ ಗಾಯಕಿ ಎಸ್ ಜಾನಕಿ ಅವರ ನಿಧನವು ಸಂಗೀತ ಮತ್ತು ಸಾಂಸ್ಕೃತಿಕ ಜಗತ್ತಿಗೆ ತುಂಬಲಾರದ ನಷ್ಟವಾಗಿದೆ. ವಿವಿಧ ಭಾಷೆಗಳಲ್ಲಿನ ಅವರ ಹಾಡುಗಳು ತಲೆಮಾರುಗಳಿಂದಲೂ ಜನಪ್ರಿಯವಾಗಿವೆ. ಅವರು ಪ್ರತಿ ಭಾವನೆಗೂ ಅಪ್ರತಿಮ ಸೊಬಗು ಮತ್ತು ಬಹುಮುಖತೆಯೊಂದಿಗೆ ಧ್ವನಿ ನೀಡಿದರು. ಅವರ ಮಧುರ ಗೀತೆಗಳು ಮುಂಬರುವ ವರ್ಷಗಳಲ್ಲಿ ಕೇಳುಗರನ್ನು ಮಂತ್ರಮುಗ್ಧಗೊಳಿಸುತ್ತಲೇ ಇರುತ್ತವೆ. ಈ ದುಃಖದ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ, ಅಸಂಖ್ಯಾತ ಅಭಿಮಾನಿಗಳಿಗೆ ಮತ್ತು ಇಡೀ ಸಂಗೀತ ಲೋಕಕ್ಕೆ ನನ್ನ ಹೃದಯಪೂರ್ವಕ ಸಂತಾಪಗಳು. ಓಂ ಶಾಂತಿ. ಜಾನಕಮ್ಮ ಗಾರು ಇನ್ನಿಲ್ಲ ಅನ್ನೋ ಸುದ್ದಿ ನನ್ನನ್ನ ಆಘಾತಕ್ಕೀಡು ಮಾಡಿದೆ ಅಂತ ತೆಲುಗು ಮೆಗಾಸ್ಟಾರ್ ಚಿರಂಜೀವಿ ಭಾವುಕರಾಗಿದ್ದಾರೆ. ಇತ್ತ ತಮಿಳು ನಟ ನಿರ್ಮಾಪಕ ಕಮಲ್ ಹಾಸನ್ ಕೂಡ, ಅಮ್ಮ ನಿಮ್ಮ ಹಾಡುಗಳು ಎಂದಿಗೂ ಮೊಳಗುತ್ತಲೇ ಇರುತ್ತವೆ, ಆದರೆ ಆ ನಿಮ್ಮ ತಾಯಿಯಂತಹ ಪ್ರೀತಿಯನ್ನ ನಾನಿನ್ನು ಎಲ್ಲಿ ಹುಡುಕಲಿ ಅಂತ ಸಂತಾಪ ಸೂಚಿಸಿದ್ದಾರೆ. ಬಾಲಿವುಡ್ ಖ್ಯಾತ ನಿರ್ಮಾಪಕ ಬೋನಿ ಕಪೂರ್ ಕೂಡ ಎಸ್ ಜಾನಕಿ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ. ಅಸಂಖ್ಯಾತ ಭಾವನೆಗಳಿಗೆ ಜೀವ ನೀಡಿದ ಧ್ವನಿ ಇಂದು ಮೌನವಾಗಿದೆ, ಆದರೆ ಅದರ ಪ್ರತಿಧ್ವನಿ ತಲೆಮಾರುಗಳವರೆಗೂ ಉಳಿಯುತ್ತದೆ ಅಂತ ವಿದಾಯ ಕೋರಿದ್ದಾರೆ. ಇನ್ನು ತಮಿಳು ನಟಿ ತ್ರಿಷಾ ಇನ್ಸ್ಟಾಗ್ರಾಂನಲ್ಲಿ ಜಾನಕಿ ಅವರ ವಿಡಿಯೋವನ್ನ ಹಂಚಿಕೊಂಡು ಸಂತಾಪ ಸೂಚಿಸಿದ್ದಾರೆ. 96 ಸಿನಿಮಾದಲ್ಲಿ ಜಾನು ಪಾತ್ರವನ್ನ ಮಾಡಿದ್ದು ನನ್ನ ಜೀವನದ ದೊಡ್ಡ ಗೌರವ. ನಿಮ್ಮ ಪ್ರೀತಿ, ನಗು ಎಂದೆಂದಿಗೂ ಮರೆಯಲಾಗದು. ನಿಮ್ಮ ಧ್ವನಿ ಎಂದೆಂದಿಗೂ ಜೀವಂತವಾಗಿರುತ್ತೆ ಅಂತ ಎಸ್ ಜಾನಕಿ ಅವರ ಸರಳತೆಯನ್ನ ಕೊಂಡಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ತಳಕವಾಡ ಗ್ರಾಮದಲ್ಲಿ ತಾಯವ್ವ ದೇವಿ ದೇವಸ್ಥಾನದ ಬುನಾದಿ ಅಗೆಯುವಾಗ ನಿಧಿ ಸಿಕ್ಕಿದೆ ಅನ್ನೋ ಸುದ್ದಿ ತಲ್ಲಣ ಸೃಷ್ಟಿಸಿದೆ. ಕೆಲವರು ಈ ನಿಧಿಯನ್ನ ಕದ್ದೊಯ್ದಿದ್ದಾರೆ ಅಂತ ಗ್ರಾಮಸ್ಥರು ದೂರಿದ್ದು, ಬಾದಾಮಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮದ ಕೆಲವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ.
ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ 2 ಆರೋಪಿಗಳನ್ನ ಎನ್ಐಎ ಬಂಧಿಸಿದೆ. ಬೆಂಗಳೂರಿನಲ್ಲಿ ಅಡಗಿದ್ದ ಬೆಳ್ತಂಗಡಿಯ ನೌಷಾದ್ ಹಾಗೂ ಕೇರಳದ ಕೊಚ್ಚಿಯಲ್ಲಿದ್ದ ಕೊಡಗಿನ ಅಬ್ದುಲ್ ನಾಸಿರ್ನನ್ನ ಎನ್ಐಎ ಕೆಡ್ಡಾಗೆ ಕೆಡವಿದೆ. ಆರೋಪಿಗಳ ಪತ್ತೆಗೆ ಎನ್ಐಎ ತಲಾ 2 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಿತ್ತು. ಬಸ್ಗಳಲ್ಲಿ ಸಂಚರಿಸಿ ರಿಯಾಲಿಟಿ ಚೆಕ್ ನಡೆಸಿದ್ದ ಸಾರಿಗೆ ಸಚಿವರು ಬಿಎಂಟಿಸಿ ಎಂಡಿಗೆ ಕೆಲವು ಸೂಚನೆಗಳನ್ನ ನೀಡಿದ್ದಾರೆ. ಈ ಕುರಿತು ಬಿಎಂಟಿಸಿ ನಿಗಮ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ. ಚಾಲಕರು ಕಡ್ಡಾಯವಾಗಿ ನಿಲ್ದಾಣಗಳಲ್ಲಿ ಬಸ್ ನಿಲ್ಲಿಸಬೇಕು. ಚಾಲಕರು, ನಿರ್ವಾಹಕರು ಎಲ್ಲಾ ಪ್ರಯಾಣಿಕರೊಂದಿಗೆ ಗೌರವಯುತ ಹಾಗೂ ಸೌಜನ್ಯದಿಂದ ವರ್ತಿಸಬೇಕು. ಚಿಲ್ಲರೆ ಹಣದ ಸಮಸ್ಯೆಯಿಂದ ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಮಾಡಬಾರದು. ಯುಪಿಐ ಪಾವತಿ ಸೌಲಭ್ಯ ಬಳಸಿಕೊಳ್ಳುವಂತೆ ತಿಳಿಸಬೇಕು. ಚಿಲ್ಲರೆ ಹಣದ ಕಾರಣಕ್ಕೆ ಪ್ರಯಾಣಿಕರನ್ನ ಇಳಿಸೋದು ಅಥವಾ ಪ್ರಯಾಣ ನಿರಾಕರಿಸುವುದನ್ನ ಸಹಿಸಲಾಗಲ್ಲ. ಸಾರ್ವಜನಿಕರಿಂದ ಪದೇ ಪದೇ ದೂರು ಬರುತ್ತಿರೋ ಚಾಲಕರು ಮತ್ತು ನಿರ್ವಾಹಕರನ್ನ ಗುರುತಿಸಿ ತರಬೇತಿ, ಚಾಲಕರು ಕಂಡಕ್ಟರ್ಗೆ ಸಾಫ್ಟ್ ಸ್ಕಿಲ್ಸ್ ತರಬೇತಿಯನ್ನ ನೀಡಬೇಕು.